ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ PSI, PC ಮತ್ತು ಗ್ರೂಪ್ C ಅಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರುವ ಭಾರತದ ಇತಿಹಾಸದ ಬಗೆಗಿನ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ. ಈ ಪ್ರಶ್ನೆಗಳು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಶ್ನೆ ಸಂಖ್ಯೆ 1. ಅನಿಯಂತ್ರಿತ ಲೇಖನಿಯು ಕಾರ್ಯನಿರ್ವಹಿಸುತ್ತದೆ ಆದರೆ ನಾಶಪಡಿಸುವುದಕ್ಕಾಗಿ. ಈ ಪ್ರಸಿದ್ಧ ಉಲ್ಲೇಖಕ್ಕೆ ಈ ಕೆಳಗಿನವರಲ್ಲಿ ಯಾರು ಹೆಸರಾಗಿದ್ದಾರೆ? ಉತ್ತರ ಸಿ. ಮಹಾತ್ಮ ಗಾಂಧೀಜಿಯವರು. ಗಾಂಧೀಜಿಯವರು ಇಂಡಿಯನ್ ಒಪಿನಿಯನ್ ಪತ್ರಿಕೆಯನ್ನು ಆರಂಭಿಸಿದ ಮೊದಲ ತಿಂಗಳಲ್ಲೇ ಪತ್ರಿಕೋದ್ಯಮದ ಗುರಿಯನ್ನು ಅರಿತುಕೊಂಡರು. ಆಗ ಅವರು ನಿಯಂತ್ರಣವಿಲ್ಲದ ಲೇಖನಿಯು ನಾಶಪಡಿಸಲು ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು. ಯಂಗ್ ಇಂಡಿಯಾ, ನವಜೀವನ ಮತ್ತು ಹರಿಜನ ಇದು ಗಾಂಧೀಜಿಯವರ ಪತ್ರಿಕೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 2. ದಿ ಇಂಡಿಯನ್ ಸ್ಟ್ರಗಲ್ 1920-1940 ಈ ಗ್ರಂಥವನ್ನು ಬರೆದವರು ಯಾರು? ಉತ್ತರ ಡಿ. ಸುಭಾಷ್ ಚಂದ್ರ ಬೋಸ್. ಈ ಪುಸ್ತಕವು 1920ರ ಅಸಹಕಾರ ಚಳುವಳಿ ಮತ್ತು ಖಿಲಾಫತ್ ಚಳುವಳಿಯಿಂದ ಹಿಡಿದು 1940ರ ಆರಂಭದಲ್ಲಿ ನಡೆದ ಕ್ವಿಟ್ ಇಂಡಿಯಾ ಹಾಗೂ ಆಜಾದ್ ಹಿಂದ್ ಚಳುವಳಿಯವರೆಗಿನ ಐತಿಹಾಸಿಕ ಘಟನೆಗಳನ್ನು ಒಳಗೊಂಡಿದೆ. ಪ್ರಶ್ನೆ ಸಂಖ್ಯೆ 3. ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದ ಐರಿಷ್ ಮಹಿಳೆ ಮಾರ್ಗರೆಟ್ ಎಲಿಜಬೆತ್ ನೋಬಲ್ ಯಾವ ಹೆಸರಿನಿಂದ ಹೆಚ್ಚು ಪ್ರಸಿದ್ಧರು? ಉತ್ತರ ಎ. ಸಿಸ್ಟರ್ ನಿವೇದಿತಾ ಎಂಬ ಹೆಸರಿನಿಂದ ಇವರು ಪ್ರಸಿದ್ಧರು. ಭಾರತದ ಮೊದಲ ಸಾಂಸ್ಕೃತಿಕ ರಾಯಭಾರಿ ಸ್ವಾಮಿ ವಿವೇಕಾನಂದರು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳಿದವರು ಸ್ವಾಮಿ ವಿವೇಕಾನಂದರು. ರಾಮಕೃಷ್ಣ ಮಿಷನ್ನ ಸ್ಥಾಪಕರು ಸ್ವಾಮಿ ವಿವೇಕಾನಂದವರು. ಪ್ರಶ್ನೆ ಸಂಖ್ಯೆ 4. ಆಧುನಿಕ ಭಾರತದ ಸೃಷ್ಟಿಕರ್ತ ಎಂದು ಯಾರನ್ನು ಪರಿಗಣಿಸಲಾಗಿದೆ? ಉತ್ತರ ಬಿ. ರಾಜಾರಾಮ್ ಮೋಹನ್ ರಾಯ್. ಆಧುನಿಕ ಭಾರತದ ಸೃಷ್ಟಿಕರ್ತ ರಾಜಾರಾಮ್ ಮೋಹನ್ ರಾಯ್. ಭಾರತದ ಪುನರುಜ್ಜೀವನ ಪಿತಾಮಹ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜದ ಸ್ಥಾಪಕರು. ಪತ್ರಿಕೆ ಮೀರತ್ ಉಲ್ ಅಕ್ಬರ್. ಪ್ರಶ್ನೆ ಸಂಖ್ಯೆ 5. ಕೆಳಗಿನ ರಾಜವಂಶಗಳಲ್ಲಿ ಯಾವುದಕ್ಕೆ ಹಳೇಬೀಡು ಮತ್ತು ಬೇಲೂರು ದೇವಾಲಯಗಳು ಸೇರುತ್ತವೆ? ಉತ್ತರ ಬಿ. ಹೊಯ್ಸಳರು. ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ ಅಥವಾ ಹಳೇಬೀಡು. ಹೊಯ್ಸಳರ ಮೊದಲ ರಾಜಧಾನಿ ಸೋಸೇಊರು. ಹಳೇಬೀಡು ಮತ್ತು ಬೇಲೂರು ದೇವಾಲಯಗಳು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಗೆ ಸೇರಿವೆ. ಇದು ದಕ್ಷಿಣ ಭಾರತದ ದ್ರಾವಿಡ ಮತ್ತು ಉತ್ತರ ಭಾರತದ ನಾಗರ ಶೈಲಿಯ ಸಮ್ಮಿಶ್ರಣವಾದ ಹೈಬ್ರಿಡ್ ವೇಸರ ಶೈಲಿಯಾಗಿದೆ. ಪ್ರಶ್ನೆ ಸಂಖ್ಯೆ 6. ಪಂಚತಂತ್ರವನ್ನು ವಿಷ್ಣು ಶರ್ಮನು ಯಾರ ಅವಧಿಯಲ್ಲಿ ರಚಿಸಿದನು? ಉತ್ತರ ಸಿ. ಗುಪ್ತರು. ಪಂಚತಂತ್ರವನ್ನು ಸಂಸ್ಕೃತದಲ್ಲಿ ವಿಷ್ಣು ಶರ್ಮ, ಕನ್ನಡದಲ್ಲಿ ದುರ್ಗಾಸಿಂಹನು ಬರೆದರು. ಪ್ರಶ್ನೆ ಸಂಖ್ಯೆ 7. 1907ರಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ವಿಭಜನೆಯಾದ ಕಾಂಗ್ರೆಸ್ ನಂತರ ಯಾವ ಅಧಿವೇಶನದ ವೇಳೆ ಒಟ್ಟಾದರು? ಉತ್ತರ ಬಿ. 1916ರ ಲಕ್ನೋ ಅಧಿವೇಶನದಲ್ಲಿ. 1907ರ ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಇಬ್ಬಾಗವಾದರು. ಇದರ ಅಧ್ಯಕ್ಷರು ರಾಸ್ ಬಿಹಾರಿ ಘೋಷ್. 1916ರ ಲಕ್ನೋ ಅಧಿವೇಶನದಲ್ಲಿ ಒಂದಾದರು. ಈ ಅಧಿವೇಶನದ ಅಧ್ಯಕ್ಷರು ಅಂಬಿಕಾ ಚರಣ್ ಮಂಜುದಾರ್. ಈ ಅಧಿವೇಶನದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದವಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಬಾಲಗಂಗಾಧರ ತಿಲಕ್ ಮತ್ತು ಅಖಿಲ ಭಾರತ ಮುಸ್ಲಿಂ ಲೀಗ್ ಪರವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರು ಸಹಿ ಹಾಕಿದರು. ಪ್ರಶ್ನೆ ಸಂಖ್ಯೆ 8. ಬುದ್ಧನ ಸಾವನ್ನು ಹೀಗೆ ಕರೆಯಲಾಗುತ್ತದೆ? ಉತ್ತರ ಸಿ. ಮಹಾಪರಿನಿರ್ವಾಣ. ಕಮಲ ಬುದ್ಧನ ಜನನ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ. ಕುದುರೆ ಬುದ್ಧನ ಮಹಾತ್ಯಾಗದ ಸಂಕೇತವಾಗಿದೆ. ಬೋಧಿ ವೃಕ್ಷ ಜ್ಞಾನೋದಯದ ಸಂಕೇತ. ಧರ್ಮಚಕ್ರ ಸಾರನಾಥದಲ್ಲಿ ತನ್ನ ಮೊದಲ ಬೋಧನೆಯನ್ನು ನೀಡಿದ ಸಂಕೇತ. ಪ್ರಶ್ನೆ ಸಂಖ್ಯೆ 9. ಭಾರತೀಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕಾಗಿ ಪರಿಚಿತ? ಉತ್ತರ ಡಿ. ಕಾಕೋರಿ ಟ್ರೈನ್ ದರೋಡೆ. ಕಾಕೋರಿ ಊರು ಇರುವ ರಾಜ್ಯ ಉತ್ತರ ಪ್ರದೇಶ. ಕಾಕೋರಿ ರೈಲು ಚಲಿಸುತ್ತಿದ್ದಾಗ ರಾಜೇಂದ್ರ ಲಾಹಿರ್ ಅವರು ತುರ್ತು ಸ್ಥಿತಿಯ ಚೈನನ್ನು ಎಳೆದು ರೈಲನ್ನು ನಿಲ್ಲಿಸಿದರು.
ಪ್ರಶ್ನೆ ಸಂಖ್ಯೆ 10. ಅಶೋಕನ ಯಾವ ಶಾಸನವು ಕಳಿಂಗದ ಮೇಲೆ ಆತನ ವಿಜಯವನ್ನು ವರ್ಣಿಸುತ್ತದೆ? ಉತ್ತರ ಎ 13ನೇಯದು. ಕಳಿಂಗ ಯುದ್ಧವು ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಮತ್ತು ಖಾರವೇಲರ ನಡುವೆ ನಡೆಯಿತು. ಅಶೋಕನ ಕಳಿಂಗ ಯುದ್ಧದ ವಿವರಣೆಯನ್ನು 13ನೇ ಬಂಡೆಗಲ್ಲು ಶಾಸನ ತಿಳಿಸುತ್ತದೆ. ಕಳಿಂಗ ಯುದ್ಧದ ನಂತರ ಹೊಸ ಧರ್ಮ ಸ್ಥಾಪಿಸಿದನು. ಹೊಸ ಧರ್ಮವನ್ನು ಪ್ರಚಾರ ಮಾಡಲು ಧರ್ಮ ಮಹಾಮಾತ್ರರನ್ನು ನೇಮಕ ಮಾಡಿದ ಬಗ್ಗೆ 3ನೇ ಬಂಡೆಕಲ್ಲು ಶಾಸನದಲ್ಲಿ ತಿಳಿಸುತ್ತದೆ. ಅಶೋಕನನ್ನು ಭಾರತದ ಶಿಲಾಶಾಸನಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 11. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯವಾಗಿದೆ? ಉತ್ತರ ಎ. ಶಂಕರಾಚಾರ್ಯರು ಅದ್ವೈತವಾದವನ್ನು ಪ್ರತಿಪಾದಿಸಿದರು. ಶಂಕರಾಚಾರ್ಯರು ಜನಿಸಿದ ಸ್ಥಳ ಕೇರಳದ ಕಾಲಡಿ. ಗುರುವಿನ ಹೆಸರು ಗೋವಿಂದ ಭಗವತ್ಪಾದರು. ಮೇಲುಕೋಟೆಯು ವಿಶಿಷ್ಟ ಅದ್ವೈತ ಸಿದ್ಧಾಂತದ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ. ದಕ್ಷಿಣದಲ್ಲಿ ಶಾರದಾ ಪೀಠ ಶೃಂಗೇರಿ, ಉತ್ತರದಲ್ಲಿ ಜ್ಯೋತಿರ್ಮಠ ಉತ್ತರಾಖಂಡದ ಬದರಿನಾಥದಲ್ಲಿದೆ, ಪೂರ್ವದಲ್ಲಿ ಗೋವರ್ಧನ ಪೀಠ ಒಡಿಶಾದ ಪುರಿಯಲ್ಲಿದೆ, ಪಶ್ಚಿಮಕ್ಕೆ ದ್ವಾರಕಾ ಪೀಠ ಗುಜರಾತ್ನ ದ್ವಾರಕೆಯಲ್ಲಿದೆ. ಪ್ರಶ್ನೆ ಸಂಖ್ಯೆ 12. ಕೆಳಗಿನವರಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಿಲ್ಲ? ಉತ್ತರ ಬಿ. ಅಮೀರ್ ಖುಸ್ರೋ. 1ನೇ ಹರಿಹರನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಮೊರಾಕೋ ದೇಶದ ಇಬನ್ ಬೂತತಾ ವಿದೇಶಿ ಪ್ರವಾಸಿಗ ಭೇಟಿ ನೀಡಿದನು. 1ನೇ ದೇವರಾಯನ ಕಾಲದಲ್ಲಿ ಇಟಲಿ ದೇಶದ ಪ್ರವಾಸಿಗ ನಿಕೋಲೆಟ್ ಕೌಂಟಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು. 2ನೇ ದೇವರಾಯನ ಕಾಲದಲ್ಲಿ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದನು. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಪೋರ್ಚುಗಲ್ ದೇಶದ ಪ್ರವಾಸಿಗರಾದ ಡುರೇಟ್ ಬಾರ್ಬೋಸ್ ಮತ್ತು ಡುಮಿಂಗೋ ಪಯಾಜ್ ರವರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರು. ಪ್ರಶ್ನೆ ಸಂಖ್ಯೆ 13. ರಕ್ಕಸತಂಗಡಿ ಯುದ್ಧವು ಈ ವರ್ಷ ನಡೆಯಿತು? ಉತ್ತರ ಸಿ. 1565. ರಕ್ಕಸತಂಗಡಿ ಅಥವಾ ತಾಳಿಕೋಟೆ ಯುದ್ಧ 1565 ಜನವರಿ 23ರಂದು ನಡೆಯಿತು. ತಾಳಿಕೋಟೆ ಕದನವನ್ನು ರಕ್ಕಸತಂಗಡಿ ಕದನ ಎಂತಲೂ ಕರೆಯುತ್ತಾರೆ. ತಾಳಿಕೋಟೆ ಎಂಬ ಪ್ರದೇಶವು ವಿಜಯಪುರ ಜಿಲ್ಲೆಯಲ್ಲಿದೆ. ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆಯಿತು. ಪ್ರಶ್ನೆ ಸಂಖ್ಯೆ 14. ದಕ್ಷಿಣ ಆಫ್ರಿಕಾದಿಂದ ಮರಳಿದ ನಂತರ ಮಹಾತ್ಮ ಗಾಂಧೀಜಿಯವರ ಪ್ರಥಮ ಯಶಸ್ವಿ ಸತ್ಯಾಗ್ರಹ ಇದಾಗಿತ್ತು. ಉತ್ತರ ಡಿ. ಚಂಪಾರಣ್ಯ ಸತ್ಯಾಗ್ರಹವು 1917, ಖೇಡಾ ಸತ್ಯಾಗ್ರಹ 1918, ಅಹಮದಾಬಾದ್ ಚಳುವಳಿ 1918, ಅಸಹಕಾರ ಚಳುವಳಿ 1920, ಚೌರಿ ಚೌರಾ ಘಟನೆ 1922, ಬರ್ಡೋಲಿ ಸತ್ಯಾಗ್ರಹ 1928, ದಂಡಿ ಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹ 1930 ಇವು ಗಾಂಧೀಜಿಯವರ ಸತ್ಯಾಗ್ರಹಗಳಾಗಿವೆ. ಸ್ನೇಹಿತರೆ, ಇದನ್ನು ಕಾಲಾನುಕ್ರಮದಲ್ಲಿ ಅಥವಾ ಹೊಂದಿಸಿ ಬರೆಯ ರೂಪದಲ್ಲಿ ಹಲವಾರು ಬಾರಿ ಕೇಳಿರುತ್ತಾರೆ. ಪ್ರಶ್ನೆ ಸಂಖ್ಯೆ 15. 1929ರ ಭಾರತೀಯ ಕಾಂಗ್ರೆಸ್ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ? ಉತ್ತರ ಎ. ಜವಾಹರಲಾಲ್ ನೆಹರು. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಸ್ವರಾಜ್ಯ ಅಥವಾ ಪೂರ್ಣ ಸ್ವರಾಜ್ಯ ಎಂಬ ಪದವನ್ನು ಬಳಕೆ ಮಾಡಲಾಯಿತು. 1929 ಡಿಸೆಂಬರ್ 31ರಂದು ಮಧ್ಯರಾತ್ರಿಯಲ್ಲಿ ತ್ರಿವರ್ಣ ಧ್ವಜವನ್ನು ನೆಹರು ಹಾರಿಸಿದರು. ಪ್ರಶ್ನೆ ಸಂಖ್ಯೆ 16. ನಾಗರಿಕ ಸೇವೆಗಳ ಪ್ರವೇಶಕ್ಕೆ ಪರೀಕ್ಷಾ ಪದ್ಧತಿಯನ್ನು ಡ್ಯಾಶ್ ವರ್ಷ ಜಾರಿಗೆ ತರಲಾಯಿತು? ಉತ್ತರ ಬಿ. 1853. ಬ್ರಿಟಿಷ್ ಸಂಸತ್ತು 1853ರ ಚಾರ್ಟರ್ ಕಾಯ್ದೆ ಮೂಲಕ ಜಾರಿಗೆ ತಂದಿತು. ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯ ಸಮಿತಿಯ ಶಿಫಾರಸಿನ ಮೇರೆಗೆ 1855ರಿಂದ ಈ ಪರೀಕ್ಷೆಗಳು ಆರಂಭವಾದವು. ಪ್ರಶ್ನೆ ಸಂಖ್ಯೆ 17. ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಯಾವ ಅವಧಿಯನ್ನು
ಒಂದು ಸಾಮೂಹಿಕ ಕ್ರಾಂತಿಯ ಯುಗವಾಗಿ ಪರಿಗಣಿಸಬಹುದು. ಉತ್ತರ ಸಿ 1920 1947. ಭಾರತೀಯ ರಾಷ್ಟ್ರೀಯ ಚಳುವಳಿಯನ್ನು 3 ಹಂತಗಳಾಗಿ ವಿಂಗಡಿಸಲಾಗಿದೆ. ಒಂದನೆಯದು ಮಂದಗಾಮಿಗಳ ಯುಗ 1885ರಿಂದ 1905. ತೀವ್ರಗಾಮಿಗಳ ಯುಗ 1905ರಿಂದ 1919. ಗಾಂಧಿ ಯುಗ 1920ರಿಂದ 1947. ಪ್ರಶ್ನೆ ಸಂಖ್ಯೆ 18. ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಪ್ರೇರೇಪಿಸಿದ ತಕ್ಷಣದ ಕಾರಣ ಯಾವುದು? ಉತ್ತರ ಡಿ ಕ್ರಿಪ್ಸ್ ಮಿಷನ್ ವೈಫಲ್ಯ. ಕ್ರಿಪ್ಸ್ ಆಯೋಗ 1942 ಮಾರ್ಚ್ನಲ್ಲಿ ಬಂದಿತು. ಕ್ರಿಪ್ಸ್ ಆಯೋಗದ ಅಧ್ಯಕ್ಷರು ಸ್ಟ್ಯಾಫರ್ಡ್ ಕ್ರಿಪ್ಸ್. ಕ್ರಿಪ್ಸ್ ಆಯೋಗದ ಸದಸ್ಯರು ಪೆಥಿಕ್ ಲಾರೆನ್ಸ್, ಎ.ವಿ. ಅಲೆಕ್ಸಾಂಡರ್. ಪ್ರಶ್ನೆ ಸಂಖ್ಯೆ 19. ವಿಜಯನಗರದ ಅರಸ ಕೃಷ್ಣದೇವರಾಯನ ಕೃತಿಯ ಅಮುಕ್ತ ಮೌಲ್ಯವು ಯಾವ ಭಾಷೆಯಲ್ಲಿದೆ? ಉತ್ತರ ಎ ತೆಲುಗು ಭಾಷೆಯಲ್ಲಿದೆ. ಶ್ರೀಕೃಷ್ಣದೇವರಾಯ ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯ ಎಂಬ ಪುಸ್ತಕ ಬರೆದಿದ್ದಾರೆ. ಅಮುಕ್ತ ಮೌಲ್ಯದ ಪುಸ್ತಕವು ರಾಜ್ಯಾಡಳಿತದ ಬಗ್ಗೆ ತಿಳಿಸುತ್ತದೆ. ಶ್ರೀಕೃಷ್ಣದೇವರಾಯ ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಬರೆದಿದ್ದಾರೆ. ಶ್ರೀಕೃಷ್ಣದೇವರಾಯರ ಬರೆದ ಇನ್ನಿತರ ಪುಸ್ತಕಗಳೆಂದರೆ ಮೊದಲ ಸಚರಿತಂ, ರಸಮಂಜರಿ, ಉಷಾ ಪರಿಣಯಂ. ಪ್ರಶ್ನೆ ಸಂಖ್ಯೆ 20. ಗುಪ್ತ ಆಳ್ವಿಕೆಯ ಅವಧಿಯಲ್ಲಿ ಯಾರು ತನ್ನ ಔಷಧಿಗಳ ಮೇಲಿನ ಕೆಲಸಗಳಿಗಾಗಿ ಖ್ಯಾತರಾಗಿದ್ದಾರೆ? ಉತ್ತರ ಡಿ ಸುಶ್ರುತ. ಶೋಧಕ ಬೃಚ್ಛಕಟಿಕ. ಬೃಹತ್ ಸಂಹಿತಾ ಪುಸ್ತಕ ಬರೆದವರು ವರಾಹಮಿಹಿರ. ಬೃಹತ್ ಸಂಹಿತೆ ಪುಸ್ತಕ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದೆ. ಸ್ನೇಹಿತರೆ, ಇದೇ ರೀತಿಯಾಗಿ ಈ ಹಿಂದಿನ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನಃ ಕೇಳುತ್ತಿರುವ ಪ್ರಮುಖ ಪ್ರಶ್ನೋತ್ತರಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿವೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.